ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಮನವಿ. ಹೆಣಗಾಡುತ್ತಿಹೆವು ಸತ್ಯ ಬಯಲಾಗದಂತೆ, ಹೆಣಗಾಡುತ್ತಿಹೆವು ಸತ್ಯ ಬಯಲಾಗದಂತೆ, ಇರುವ ಗೌರವ ಎಲ್ಲಿ ಮಣ್ಣು ಪಾಲಾಗುವುದೆಂದು. ವಾಮಾಚಾರಕ್ಕೆ ದಾಸರಾಗುತ್ತಿದ್ದೇವೆ ಎನಿಸುತ್ತಿದೆ, ನಾವೇ ಆಹುತಿ ಆಗುವೆವು ಮುಂದೊಂದು ದಿನದಂದು. ಎಂತಹ ಶಾಪಗ್ರಸ್ತರು ನಾವು, ತಿಳುವಳಿಕೆಯ ಹಿಸುಕುವ ವಿವಿಧ ವೇಷ ಧರಿಸಿಕೊಂಡು ಮನಗಳ ದಿಕ್ಕು ತಪ್ಪಿಸುವ. ಮೈ ತುಂಬ ವಿಷ ತುಂಬಿ ಮನುಕುಲುವ ಮರುಗಿಸುವ, ಪರಿಹಾರವನ್ನೇ ಸಮಸ್ಯೆಯಾಗಿ ಮರು ಮಾರ್ಪಡಿಸುವ. ಜಗದೇಕ ವೀರರೇ, ನಿಮ್ಮ ಮನಸ್ಥಿತಿಯು ಹೀಗೇಕೆ? ಆಪಾದನೆಗಳನ್ನು ಅಸ್ತ್ರವಾಗಿಸುವ ದುರ್ನಡತೆ ನಿಮಗೇಕೆ? ನೀತಿ ನಿಷ್ಠೆಗೆ ತಲೆ ಬಾಗುವವರು ಪ್ರಜಾಪಾಲಕರು, ಸಂಸ್ಕೃತಿಗಾಗಿ ಹೋರಾಡಿದವರು ಅಮರರಾಗುಳಿದರು. ಕೈ ಚಳಕ ತೋರುವ ನೀವು ಅಷ್ಟೊಂದು ಪ್ರಬಲರೇ, ಎಲ್ಲವನ್ನೂ ಹಿಡಿತದಲ್ಲಿಟ್ಟುಕೊಳ್ಳಲು ನೀವೇನು ಸೂತ್ರಧಾರರೇ? ಸಮಯ ಒಂದೇ ರೀತಿಯಲ್ಲಿರದು ಮನಗಾಣಿರಿ, ಅಟ್ಟಾಡಿಸಿಕೊಂಡು ಹೊಡೆಯುವ ಕಾಲ ಬರುವುದು ನೋಡುತ್ತಿರಿ. ಪ್ರಜ್ಞಾಪೂರ್ವಕ ಮನವಿದು, ಶರಣಾಗಿ ಬಿಡಿ ಜನತೆಗೆ. ಕ್ಷಮಿಸುವಷ್ಟು ಕ್ಷಮಿಸಿ, ಶಿಕ್ಷಿಸುವಷ್ಟು ಶಿಕ್ಷಿಸಿ ಬಿಡುವರು. ಪ್ರಾಯಶ್ಚಿತ್ತವಾದರೆ ಮಾತ್ರ ಪರಿವರ್ತನೆ ಹೊಸ ಮನುಷ್ಯನನ್ನಾಗಿಸುವುದು. ಪ್ರಾಯಶ್ಚಿತ್ತವಾದರೆ ಮಾತ್ರ ಪರಿವರ್ತನೆ ಹೊಸ ಮನುಷ್ಯನನ್ನಾಗಿಸುವುದು. ನಡೆನುಡಿಗಳನ್ನರಿತು ವಿಶ್ವಾಸವ ತುಂಬಿ ಮತ್ತೆ ನಾವಿಕನನ್ನಾಗಿಸಬಹುದು. ನಡೆನುಡಿಗಳನ್ನರಿತು ವಿಶ್ವಾಸವ ತುಂಬಿ ಮತ್ತೆ ನಾವಿಕನನ್ನಾಗಿಸಬಹುದು. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.